ಜನಸಂಪರ್ಕ ಕಚೇರಿಯಲ್ಲಿ ಜನರ ಅಹವಾಲು ಸ್ವೀಕರಿಸಿದ ಬಳಿಕ ನಮ್ಮ ಪಯಣ ಕೊತ್ತದೊಡ್ಡಿಗೆ ಸಾಗಿತು. ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ ಕೊತ್ತದೊಡ್ಡಿ ಮರಿಗೆಮ್ಮ ದೇಗುಲದ ಬಳಿ ಶಾಸಕರ ನಡೆ ಗ್ರಾಮೀಣ ಮಹಿಳೆಯರ ಕಡೆ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮವನ್ನ ಕ್ಷೇತ್ರದ ಜನ ಮನೆ ಬಾಗಿಲಿಗೆ ಮನೆ ಮಗಳು ಅಂತಾನೆ ಕರೀತಾರೆ. ಯಾಕಂದ್ರೆ ಗ್ರಾಮೀಣ ಭಾಗದ ಮಹಿಳೆಯರಿಗೂ ತಾನು ತಲುಪಬೇಕು ಮತ್ತು ಅವರ ಸಮಸ್ಯೆ ಹೇಳಿಕೊಳ್ಳಲು ವೇದಿಕೆ ಕೊಡಬೇಕು ಅನ್ನೋದು ಕರೆಮ್ಮಾಜಿ ನಾಯಕ್ ಅವರ ಉದ್ದೇಶ. ಈ ಕಾರ್ಯಕ್ರಮ ಎಷ್ಟು ಪರಿಣಾಮಕಾರಿ ಅಂದ್ರೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಸ್ಪಾಟಿನಲ್ಲೇ ಇರ್ತಾರೆ. ಮಹಿಳೆಯರು ಒಬ್ಬೊಬ್ಬರಾಗಿ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ತಾರೆ. ಶಾಸಕಿ ಕರೆಮ್ಮಾಜಿ ನಾಯಕ್ ಅಧಿಕಾರಿಗಳೊಂದಿಗೆ ಆನ್ ಸ್ಪಾಟ್ ವಿಚಾರವನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಅದಕ್ಕೆ ಪರಿಹಾರವನ್ನ ಕಲ್ಪಿಸುವಂತೆ ಸೂಚಿಸುತ್ತಾರೆ. ಓಕೆ ವೀಕ್ಷಕರೇ, ಈಗ ನಾನು ಕೊತ್ತದೊಡ್ಡಿಯಲ್ಲಿದ್ದೀನಿ. ಸೊ ಕರೆಮ್ಮ ನಾಯಕ್ ಅವರ ದಿನಚರಿ ಮತ್ತು ಅವರ ಕ್ಷೇತ್ರದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳನ್ನ ಕವರ್ ಮಾಡುವಂತಹ ನಿಟ್ಟಿನಲ್ಲಿ ಒಂದು ವಿಭಿನ್ನವಾದಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೀವು ನೋಡಬಹುದು, ನಾನು ಯಾವ್ದೋ ಚುನಾವಣಾ ಪ್ರಚಾರ ನಡೀತಾ ಇದೆ ಅಂತ ಅನ್ಕೋಬೇಡಿ. ಇದು ಶಾಸಕರ ನಡೆ ಗ್ರಾಮೀಣ ಮಹಿಳೆಯರ ಕಡೆ ಅನ್ನುವಂತಹ ಕಾರ್ಯಕ್ರಮ ಇದೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬನ್ನಿ, ಇವತ್ತು ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ದರ್ಶನ ಮಾಡಿಸುವ ಪ್ರಯತ್ನ ಮಾಡ್ತೀನಿ. ಸೊ ನೋಡಿ, ಶಾಸಕರು ಮತ್ತು ಅಧಿಕಾರಿಗಳು ಆನ್ ಸ್ಪಾಟ್ ಅಲ್ಲೇ ಇರ್ತಾರೆ. ಇಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಆನ್ ಸ್ಪಾಟ್ ಮತ್ತು ಶಾಸಕರು ಸೂಚನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ನಿಮಗೆ ಚೇರ್ ನಲ್ಲಿ ಕೂತಿರುವಂತವ್ರನ್ನ ಸಾಲಾಗಿ ತೋರಿಸ್ಬಿಡ್ತೀನಿ. ಅಧಿಕಾರಿಗಳು ಅದರ ಜೊತೆಗೆ ಪೊಲೀಸ್ ಅಧಿಕಾರಿಗಳಾಗಿರಬಹುದು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಿರಬಹುದು ಹಾಗೂ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಇರ್ತಾರೆ. ಸರಿಸುಮಾರು ಒಂದು 18-20 ಜನ ಇರಬಹುದೇನೋ ಅಂತ ಅನ್ಕೋತೀನಿ. ಮತ್ತು ಇಲ್ಲಿರುವಂತವ್ರು ನೋಟ್ ಮಾಡ್ಕೋತಾರೆ ಯಾರಿಗೆ ಏನ್ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಪರಿಹಾರ ಕಲ್ಪಿಸೋದು ಹೇಗೆ ಅಂತ. ಮತ್ತು ನನ್ನ ಆಪೋಸಿಟ್ ಅಲ್ಲಿ ನೀವು ನೋಡ್ತಾ ಇದ್ರಿ, ಜನ ಇಲ್ಲಿ ತಮ್ಮ ಸಮಸ್ಯೆಗಳನ್ನ ತೆಗೆದುಕೊಂಡು ಬರ್ತಾರೆ. ಸ್ಪೆಷಲಿ ಮಹಿಳೆಯರಿಗಾಗಿಯೇ ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿರುವಂತಹ ಕಾರ್ಯಕ್ರಮ ಇದು. ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ಮಹಿಳೆಯರೇ ಕಾಣ ಸಿಗ್ತಾರೆ. ಆಮೇಲೆ ಈ ಕಡೆ ನೀವು ರೈಟ್ ಸೈಡ್ ಅಲ್ಲಿ ನೋಡಬಹುದು, ಕಟ್ಟೆ ಮೇಲೆಲ್ಲ ನಿಂತ್ಕೊಂಡು ಜನ ಕ್ಯೂರಿಯಾಸಿಟಿಯಲ್ಲಿ ಶಾಸಕರು ಸಮಸ್ಯೆಗಳನ್ನ ಸುಮ್ಮನೆ ಕೇಳ್ಕೊಂಡು ಹೋಗ್ಬಿಡ್ತಾರ ಅಥವಾ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರ ಅಂತ ಹೇಳಿ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅಧಿಕಾರಿಗಳು ಅದಕ್ಕೆ ತಕ್ಕಂತ ಉತ್ತರವನ್ನ ಕೂಡ ಕೊಡ್ತಿರ್ತಾರೆ. ಸೊ ಇದೊಂದೇ ಗ್ರಾಮ ಅಂತ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ರೀತಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಸ್ಪೆಷಲಿ ಕರೆಮ್ಮ ನಾಯಕ್ ಅವರ ಒಂದು ವಿಭಿನ್ನವಾದಂತಹ ಪ್ರಯತ್ನ ಇದು. ಇನ್ಫ್ಯಾಕ್ಟ್ ತುಂಬಾ ಜನ ಇದಕ್ಕೆ ಮನೆ ಬಾಗಿಲಿಗೆ ಮನೆ ಮಗಳು ಅನ್ನುವಂತಹ ಹೆಸರನ್ನ ಕೂಡ ಕೊಟ್ಟಿದ್ದಾರೆ. ಈಗ ಅಧಿಕಾರಿಗಳು ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇರುವಂತದ್ದನ್ನು ಗಮನಿಸಬಹುದು. ಸೊ ಮಹಿಳೆಯರಿಗಾಗಿ ಅನ್ನುವಂತಹ ಕಾರ್ಯಕ್ರಮ. ಓಕೆ, ನೋಡ್ರಿ ಏನ್ ಹೇಳಕತ್ತಾರ ನೋಡ್ರಿ. ಅಮ್ಮ ತಿಳ್ಕೊಳ್ರಿ, ನಡಿಕೆಂತ ಕುಂತೀವಿ ಅಂತಾರಿ. ಇನ್ನ ಏನ್ ಕೆಲ್ಸ ಮಾಡ್ತೀರಿ ಹೇಳ್ರಿ ನೀವು? ಸರಿ ಅಮ್ಮ, ನಾನ್ ಹೇಳಿ ಆಮೇಲೆ ಮಾತಾಡಿಸ್ತೀನಿ. ನಿಮ್ ಮನೆ ಮಾಡಿಸ್ಕೊಡ್ತೀನಿ, ಕೊಡ್ರಿ. ಸರಿ ಕುಂದ್ರ ಮಾಮ. ಇಲ್ಲ ಹೇಳಿದ್ದಲ್ಲ, ಆಯ್ತು ನಾನು ಮಾಡ್ತೀನಿ. ಹೇಳಿನಿ. ಓಕೆ, ಕರೆಮ್ಮ ನಾಯಕ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಏನ್ ಕಾರ್ಯಕ್ರಮ ಇದು? ಸೊ ಹೇಗ್ ಶುರು ಆಯ್ತು ಈ ಕಾನ್ಸೆಪ್ಟ್ ಅಂತ? ಇಲ್ಲ, ಇಲ್ಲಿ ಗ್ರಾಮೀಣ ಪ್ರದೇಶದಾಗ ಸಾಕಷ್ಟು ಸಮಸ್ಯೆಗಳನ್ನ ನಾನು ಗ್ರಾಮೋತ್ಸವದ ಮುಖಾಂತರ ನಾನೇನು ಎಲೆಕ್ಷನ್ ಎದುರಿಸಿದೆ. ಆ ಒಂದ್ ಸಂದರ್ಭದಲ್ಲಿ ನಾನು ಕಂಡಂತ ಒಂದು ವಿಷಯಗಳನ್ನ ನಾನೇ ನೇರವಾಗಿ ಹೋಗಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋಂಥದ್ದನ್ನ ನಾನು ಕೂಡ 1 ವರ್ಷ 2 ವರ್ಷ ತನ ನಾನು ನೋಡಿದೆ. ಆದ್ರೆ ಆ ಸಮಸ್ಯೆಗಳು ಅಲ್ಲಿ ನಮ್ಮ ಆಫೀಸ್ ಮಟ್ಟದಲ್ಲಿ ಬಗೆಹರಿದಿಲ್ಲ ಅಂತ ಗೊತ್ತಾದ್ಮೇಲೆ ನಾನೇ ಒಂದು ಗ್ರಾಮೀಣದ ಒಂದ್ ಮಹಿಳೆಯರ ಸಮಸ್ಯೆಗಳನ್ನ ಅವ್ರ ಖುದ್ದಾಗಿ ನಾನೇ ಹೋಗಿ ಅದನ್ನ ಕೇಳಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋಂತ ಒಂದು ವಿಚಾರ ಇಟ್ಕೊಂಡು ನಾನು ಕೂಡ ಶಾಸಕರ ನಡೆ ಗ್ರಾಮೀಣ ಮಹಿಳೆಯರ ಕಡೆ ಅನ್ನಂತ ಒಂದು ಕಾರ್ಯಕ್ರಮನ, ಮಹಿಳೆಯರಿಗಾಗಿ ನಾನು ಕಾರ್ಯಕ್ರಮನ ನಾವು ಹಾಕೊಂಡ್ವಿ. ನಮ್ಮೆಲ್ಲಾ ತಾಲೂಕು ಅಧಿಕಾರಿಗಳು ಕೂಡ ನನ್ನೆಲ್ಲ ಜೊತೆಯಲ್ಲಿ ಅದಾರೆ. ಎಲ್ಲಾ ಇಲಾಖೆ ಅಧಿಕಾರಿಗಳು ಬಂದಾರ, ಅವ್ರು ಕೂಡ ಒಳ್ಳೆ ರೀತಿಯಿಂದ ಸ್ಪಂದಿಸ್ತಾರ. ಈ ಒಂದು ಸಭೆಯಲ್ಲಿ ನಾವೇನ್ ತೀರ್ಮಾನ ಮಾಡ್ತೀವಿ, ಅವ್ರಿಗೇನ್ ಕಂಪ್ಲೇಂಟ್ ಗಳೇನ್ ಬರ್ಸಿರ್ತಾರ ಅದನ್ನ ಸಾಧ್ಯ ಆದಷ್ಟು ಇಲ್ಲೇ ಸ್ಪಾಟ್ ನಲ್ಲಿ ಬಗೆಹರಿಸಂತದಿದ್ರೆ ಸ್ಪಾಟ್ ನಲ್ಲಿ ಬಗೆಹರಿಸ್ಕೊಂತೀವಿ. ಹಂಗೇನಾದ್ರು ಬಗೆಹರಿಸಕ್ ಆಗಿಲ್ಲ ಅಂದ್ರೆ ನಾವು ಹಂತವಾಗಿ ಅಲ್ಲಿ ಅಧಿಕಾರಿಗಳನ್ನ ಕರೆಸಿ ಸಭೆಗಳು ಮಾಡಿ ಈ ಒಂದು
ಗ್ರಾಮೀಣ ಮಹಿಳೆಯದ ಏನ್ ಸಮಸ್ಯೆ ಅದ ಅನ್ನಂತದನ್ನ ಬಗೆಹರಿಸ್ಬೇಕನ್ನೋದು ನನ್ನ ಉದ್ದೇಶ. ಓಕೆ. ಅಲ್ಲ ಮೇಡಮ್, ಇಷ್ಟೆಲ್ಲ ರಿಸ್ಕ್ ಯಾಕೆ? ಒಂದೊಳ್ಳೆ AC ಆಫೀಸ್ ಅಲ್ಲಿ ಕುತ್ಕೊಂಡು ಅಲ್ಲೇ ಸಮಸ್ಯೆಗೆ ಕೇಳಬಹುದಿತ್ತಲ್ಲ, ಇವ್ರ ಮಧ್ಯೆ ಯಾಕೆ ಬಂದ್ರಿ ಅಂತ? ಇಲ್ಲ ನಮ್ಗೆ ಯಾರಿಗೆ AC ಅವಶ್ಯಕತೆ ಇಲ್ಲ. ಅವ್ರು ಆರಾಮ್ ಇರ್ತಾರಂದ್ರ ಅವ್ರು ಆರಾಮಾಗಿದ್ದೀವಿ ಅಂತೇಳಿ ನೆಮ್ಮದಿಯಿಂದ ಅವ್ರ ಜೀವನ ಮಾಡ್ತಾರಂದ್ರ ಅದೇ ಅವ್ರ ನೆಮ್ಮದಿನೇ ನನಗೆ AC ಅಂತ ನಾನ್ ತಿಳ್ಕೊಂತೀನಿ. ಅದನ್ನ ಬಿಟ್ರೆ ನನಗೆ ಯಾವ ಅವಶ್ಯಕತೆ ಇಲ್ಲ AC ಇದ್ದದು. ಹಂಗಾಗಿ ನನ್ನ ನಿಜವಾಗ್ಲೂ ಒಬ್ಬ ಮಹಿಳೆ ಆದ್ರೆ ನಾನ್ ನಮ್ ಸಮಸ್ಯೆ ಮಾತಾಡ್ಬೋದು, ಬಗೆಹರಿಸಬಹುದು ಅಂತೇಳಿ ಎಲ್ಲಾ ರೀತಿಯಿಂದ ಪ್ರಭಾವ ಇರ್ತಕ್ಕಂಥವ್ರನ್ನ ಸೋಲಿಸಿ ನನ್ನಂತ ಮಹಿಳೆಯನ್ನ ಗೆಲ್ಸ್ಯಾರ. ಹಂಗಾಗಿ ನಾ ಮಹಿಳೆಯರಿಗಾಗಿ ನಾನು ಕೊನೆ ಉಸಿರಿರುವವರೆಗೂ ಕೂಡ ಮಹಿಳೆಯರಿಗಾಗಿ ಇರ್ತೀನಿ, ಅವ್ರ ಸಮಸ್ಯೆಗಳ ಜೊತೆಗಿರ್ತೀನಿ. ಆದ್ರೂ ಕೂಡ ಇಲ್ಲಿ ಏನ್ ನಮ್ಗಂದ್ರೆ ಮಹಿಳೆಯರ ಮನೆಗಳ ವಿಷಯ ಹೇಳ್ತಾರ, ಶೌಚಾಲಯಗಳ ಬಗ್ಗೆ ಹೇಳ್ತಾರ, ಮತ್ತೆ ಕರೆಂಟಿನ ಬಗ್ಗೆ ಅವರು ಕೂಡ ಬಹಳಷ್ಟು ಹೇಳ್ತಾರ. ಹಂಗಾಗಿ ಈ ತರ ವಿಷಯಗಳನ್ನ ನಮ್ಮ ತಾಲೂಕು ಮಟ್ಟದಲ್ಲೇ ಬಗೆಹರಿಸಿಗಳಿರೋದ್ರಿಂದ ನಾನು ಕೂಡ ಇಲ್ಲಿ ಮಹಿಳೆಯರ ಜೊತೆ ಇದ್ದೀನಿ. ಅದಲ್ದೇನೆ ಏನಾದ್ರೂ ಬಗೆಹರಿಸಿಗಳಕ್ಕಾಗ್ಲಿಲ್ಲ ಅಂತಂದ್ರೆ ನಾನು ಕೂಡ ನನ್ನ ತಾಲೂಕಿನ ಪರವಾಗಿ, ನನ್ನ ತಾಲೂಕಿನ ರೈತರು ಮತ್ತು ಮಹಿಳೆಯರ ಪರವಾಗಿ ಸೆಷನ್ ನಲ್ಲಿ ಧ್ವನಿ ಎತ್ತಿ ಸರ್ಕಾರದ ಗಮನಕ್ಕೆ ತರಕ ನಾ ಪ್ರಯತ್ನ ಮಾಡ್ತೀನಿ. ಎಷ್ಟು ಜನ ಅಧಿಕಾರಿಗಳಿದ್ದಾರೆ? ಯಾವ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ? ಇಲ್ಲಿ ನಮಗ ತಾಲೂಕ ಪಂಚಾಯತಿ ಇಒರ್ ಅದಾರ, ನಮ್ಮ ಅಗ್ರಿಕಲ್ಚರ್ ಆಫೀಸರ್ಸ್ ಅದಾರ, ನಮ್ಮ RWS ಅಧಿಕಾರಿಗಳದಾರ, ನಮ್ಮ KB ಅಧಿಕಾರಿಗಳದಾರ, ಪೊಲೀಸ್ ಅಧಿಕಾರಿಗಳದಾರ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಅದಾರ. ಇಲ್ಲೆಲ್ಲ ನಮ್ಮ ಜೈಗಳದಾರ, ಎಗಳದಾರ, PWD ಅಧಿಕಾರಿಗಳದಾರ, ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳದಾರ. ಎಲ್ಲರೂ ಇಲ್ಲಿ ಎಲ್ಲಾ ನಮ್ಮ ಏಡಿಯವರು ಅದಾರ. ಯಾಕಂದ್ರೆ ಏಡಿಯವರು ಬಹಳ ಇಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರ. ಯಾಕಂದ್ರೆ ಅವರಿಗೆ ನರೇಗಾದಾಗ ಮಹಿಳೆಯರಿಗೆ ಕೆಲ್ಸ ಕೊಡ್ಬೇಕು. ಆ ಕೆಲ್ಸ ಸರಿಯಾಗಿ ಆಗ್ಯದ ಇಲ್ಲ, ನಿಮ್ ಕೆಲ್ಸ ಸಿಕ್ಕದಿಲ್ಲ ಅನ್ನೋದ್ರ ಬಗ್ಗೆ ಈಗ ಕೂಡ ಚರ್ಚೆ ಆಗ್ತದ. ಅದ್ರ ಬಗ್ಗೆ ಕೂಡ ಏಡಿಯವರು ಕೂಡ ಅದಾರ, ಅಣ್ಣಾರಾವ್ ಅವ್ರ ಅಂತ ಹೇಳಿ. ಇನ್ನು ಸುಮಾರು ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟವ್ರು ನಾನ್ ಕರ್ಕೊಂಡ್ ಬಂದಿನಿ. ಮತ್ತೆ ನಮ್ಮ ಇವರು ಪಶು ಇಲಾಖೆ ಅಧಿಕಾರಿಗಳು ಕೂಡ ಅದಾರ. ಈಗ ನೋಡ್ರಿ, ನಮ್ಮಲ್ಲಿ ಜಾನುವಾರುಗಳ ಸಂಖ್ಯೆ ಇಡೀ ಜಿಲ್ಲೆಯಲ್ಲಿ ನಮ್ಮಲ್ಲಿ ಜಾಸ್ತಿ ಅದಾವ. ಈಗೆಲ್ಲ ಈ ಒಂದು ಆಧುನಿಕ ಒಂದ್ ಇದ್ರಲ್ಲಿ ನಾವೆಲ್ಲ ಜಾನುವಾರುಗಳನ್ನ ನಾವ್ ಯಾರು ಅಷ್ಟು ಇಷ್ಟಪಡೋದಿಲ್ಲ. ಆದ್ರೆ ನಮ್ ತಾಲೂಕಿನಲ್ಲಿ ವಿಶೇಷವಾಗಿ ನಮ್ ತಾಲೂಕು ಅಧಿಕಾರಿಗಳು ಜಾನುವಾರುಗಳಿಗೆ ಒಂದು ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡೋದ್ರಿಂದ ಹಂಗಾಗಿ ಅವ್ರು ಕೂಡ ಬಂದಾರ. ಅವು ಸ್ಕೀಮ್ಗಳೆಲ್ಲ ಅವ್ರು ಕೂಡ ಕೊಟ್ರ, ಹೈನುಗಾರಿಕೆ ಈ ತರ ಮಾಡ್ಕೊಳಕ್ ಅವ್ರು ಕಾರ್ಯಕ್ರಮಗಳು ಕಾರ್ಯಾಗಾರ ಮಾಡ್ಯಾರ. ಹಂಗಾಗಿ ನಾನು ಆ ವಿಷಯಗಳನ್ನ ಮಹಿಳೆಯರಿಗೆ ಗೊತ್ತಾಗ್ಬೇಕು, ತಾಲೂಕು ಅಧಿಕಾರಿಗಳ ಮಹಿಳೆಯರಿಗೆ ಹೇಳ್ಬೇಕು, ಅವ್ರವ್ರ ಇಲಾಖೆಗೆ ನಿಮ್ಗೆ ಏನ್ ಸೌಲಭ್ಯಗಳದಾವ, ಏನ್ ತಗೊಂತೀರಿ ಅಂತ ನನ್ ಮುಖಾಂತರನೇ ಹೇಳಂತ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಮಾಡ್ತಾ ಇದೀವಿ. ಓಕೆ ಮೇಡಮ್, ಏನ್ ಹೆಚ್ಚಿನದಾಗಿ ಏನ್ ವಿಚಾರಗಳನ್ನ ಇಟ್ಕೊಂಡ್ ಬರ್ತಾರೆ ನಿಮ್ಮ ಕ್ಷೇತ್ರದ ಜನ, ಮಹಿಳೆಯರು ಸ್ಪೆಷಲಿ? ಇಲ್ಲಿವರೆಗೆ ಮಹಿಳೆಯರು ಶಾಸಕರನ್ನ ಯಾರು ಭೇಟಿ ಆಗಿಲ್ಲ. ಈಗ ನಾನ್ ಗೆದ್ದ ಮೇಲೆ ಅವ್ರು ಗೆಲ್ಸ್ಕೊಂಡಾರ ನನ್ನ. ಹಂಗಾಗಿ ಮಹಿಳೆಯರೆಲ್ಲ ಏನಂತಂದ್ರೆ ಅವ್ರಿಗೆ ಜಾಸ್ತಿ ಬೇರೆ ಏನ್ ವಿಷಯ ಮಾತಾಡೋದಿಲ್ಲ. ಮನೆಗಳದ್ದು ಕೇಳ್ತಾರ, ಶೌಚಾಲಯದ ಕೇಳ್ತಾರ, ಎಲ್ಲ ಚರಂಡಿಗಳು ಮೂಲಭೂತ ಸೌಕರ್ಯಗಳದ್ದು ಕೇಳ್ತಾರ. ಹಂಗಾಗಿ ಇವು ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್ ಎಲ್ಲ ಮಾತಾಡ್ತಿರ್ತಾರ. ಏನ್ ಅವ್ರೇನ್ ನಾವು ಎಲ್ಲರೂ ನನ್ನ ಗೆಲ್ಸಿದ್ದೆ ಅವ್ರಿಗೊಂದ್ ಸಂತೋಷ. ಆದ್ರೂ ಕೂಡ ನಾನು ಸುಮ್ನೆ ಅವ್ರು ಗೆಲ್ಸ್ಯಾರ ಅಂತೇಳಿ ನಾನು ಕಾಲಹರಣ ಮಾಡೋದು ಬೇಡ. ಅವ್ರ ಜೊತೆಲಿದ್ದು ನನಗೇನ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಕೆಲಸ ಮಾಡ್ಬೇಕು. ಓಕೆ, ಇನ್ಫ್ಯಾಕ್ಟ್ ನಾನು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ಕವರ್ ಮಾಡೋದಕ್ಕೆ ಹೋಗ್ತಾ ಇರ್ತೀನಿ. ಅಲ್ಲಿ ಶಾಸಕರ ಕಚೇರಿಯ ಮುಂದೆ ಜನ ಕ್ಯೂ ನಿಂತಿರುವಂತದ್ದನ್ನ ನೋಡ್ತೀವಿ. ಆದ್ರೆ ಅಧಿಕಾರಿಗಳೇ ಜನರ ಮನೆ ಬಾಗಿಲಿಗೆ ಕ್ಯೂ ಬಂದು ನಿಲ್ಲುವಂತಹದ್ದು ಬಹುಶಃ ದೇವದುರ್ಗದಲ್ಲಿ ಈ ತರದ್ದೆಲ್ಲ ಅಸಾಧ್ಯಗಳೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ. ಸಮಸ್ಯೆಗಳನ್ನ ಕೇಳೋಣ, ಜನರದ್ದು ಏನಿದೆ ಅನ್ನುವಂಥದ್ದು. ಏನ್ ಸಮಸ್ಯೆ ತಗೊಂಡ್ ಬಂದಿದ್ದೀರಿ? ಏನ್ ಬೇಕು ನಿಮ್ಗೆ? ನಮ್ಗ ನೀರ್ ಬೇಕು, ಮನೆ ಬೇಕು, ಸಿಗ್ಗಡ್ದ ಓನಾಗ ನಳ ಹಾಕ್ಬೇಕು. ನಮ್ಗ ನೀರಿಲ್ಲ, ನಾವ್ ನೀರಿನ ಸಹಾಯ ಮನ ಕಾಲಕ್ಕೆ ಹೋಗಿ ಬಿದ್ದು ಸಹಾಯ ಮನ್ ಏನಂತಾರ ನಿಮ್ MLA ಅವರು? ನಿಮ್ MLA ಅವ್ರು ಏನಂತಾರ? ನಮ್ಮ ಕೊಡ್ತೀವ ಅಂತಾರ. ಈಗ ಭೇಟಿಯಾಗಿ ಆಕಿ ನಾವ್ ಹಿಡ್ಕೊಂತೀವಿ, ನಮ್ಮನ್ನ ಆಕಿ ಹಿಡ್ಕ. ಅಲ್ಲಮ್ಮ, ಊರಾಗಲ್ಲ ನಾವು ಕೊಡ್ತೀವಿ ಅಂತ ಹೇಳಿವಲ್ಲ, ಹೇಳ್ರಿ ಕೊಡ್ತೀವಿ. ಇಲ್ಲ ಕೊಡೋಣ, ಇಲ್ಲ ಈಗ ಕೊಡ್ತಾರಿಲ್ಲ. ಈಗ ಮುಂದ ಈಗ ನಾ ಬಂದಿನಲ್ಲ, ಕೊಡ್ತಾರಿಲ್ಲ. ಅಲ್ಲ, ನೀವೇನ ಕೇಳಿದ್ರಿ ಅಲ್ಲ ನನ್ನ ಬಂದು. ಒಂದ್ ನಿಮಿಷ ಆಯ್ತಾ ಮ್ಯಾಮ್? ಏನ್ ಕೇಳಿದ್ರಿ ಅಲ್ಲ ಮಕ್ಕ, ನೀವ್ ಬಂದು ನನ್ನ ಕೊಟ್ಟಿವೆ ಹೇಳ್ಬೇಕ. ಏನ್ ಕೇಳಿ ಮತ್ ನಾ ಬಂದಾಗ, ನೀವ್ ಬಂದಾಗ ನಾನ್ ಇರ್ತೀನಿ ಹೇಳ್ಬೇಕು ಅವ್ರಿಗೆ. ಅಜ್ಜಿ ಯಾರಿದು? ಕರಿಯಮ್ಮ, ಸಿಂತಲ್ಕೊಂಡ್ ಕರಿಯಮ್ಮ. ಅಯ್ಯೋ ಇರ್ಲಿ. ಇದು ಆಕ್ಚುಲಿ ಜನರ ಅಭಿಮಾನ.
ಇನ್ಫ್ಯಾಕ್ಟ್ ಸಮಸ್ಯೆಗಳು ಒಂದು ಕಡೆ ಇದ್ದರೂ ಕೂಡ ಶಾಸಕರಿಗಾಗಿ ಅವರ ಕಣ್ಣಲ್ಲಿರುವಂತಹ ಪ್ರೀತಿ ಸಾಕ್ಷಿ ಆಗ್ತಾ ಇದೆ. ಹಾ ಕರೆಯಮ್ಮ ಚಿಂತ್ಲಕುಂಟಿ ಕರೆಯಮ್ಮ ಹಾಕಿಸ್ಕೊಡ್ತಂತ ಹೇಳಿ. ಹಾ ಮೇಡಮ್ ಹೇಳ್ರಿ, ಅನುಕೂಲ ಆಗ್ತಿದ್ಯಾ ನಿಮ್ಗೆಲ್ಲ ಈ ಕಾರ್ಯಕ್ರಮ? ಯಾವ ತರ ಅನುಕೂಲ ಆಗ್ತಾ ಇದಾರೆ, ಇವಾಗ ಮಾಡ್ತು ಅಂತ ಹೇಳ್ತಾರೆ, ನೋಡ್ಬೇಕ್ರಿ ಮಾಡ್ತಾರೆ ಏನಂತ. ಬೇರೆ ಯಾರಾದ್ರೂ MLA ಗಳು ಮಾಡಿದ್ರ ಈ ತರ? ಗೊತ್ತಿಲ್ಲ ರೀ, ಕೈ ಬರ್ಬೇಕ್ರಿ ಚಿಗುಡ್ದಾಗ ಕರೆಂಟ್ ಈ ತರ ಬಂದಿಲ್ಲ MLA ನಾವ್ ನೋಡಿಲ್ಲ, ನಾವ್ MLA ನೋಡಿಲ್ಲ, ಈ ತರ ಬಂದಿಲ್ಲ. ಈಗ ನಾವ್ ಹೆಣ್ಮಕ್ಳು ನಾವು ಆಕಿನ ಮುಂದೆ ತಂದ್ವಿ, ನಮ್ಗೆ ಹೆಣ್ಮಕ್ಳ ಸಲುವಾಗಿ ಆಗಿ ಬಂದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ? ಸಿಗುತ್ತಂತ ಅನ್ಕೊಂಡಿವ್ರಿ. ಸಿಗುತ್ತದಂತ ಕೇಳಾಕತ್ತೀವ್ರಿ ನಾವು.